ಶುರುವಾಗಿದೆ, ನನಗೆ ಗೊತ್ತಿತ್ತು ನಾನು ಮುಂದನ ಆಗ್ತೀನಿ ಹೇಳಿ. ಮುಂದಕ್ಕವರು ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಶುರು ಮಾಡಿದ್ದಾರೆ. ಅಣ್ಣ ತಮ್ಮಂದು ಆಟ ಕೈವಾಡ ಶಂಕೆ ಗೊತ್ತಿತ್ತು ಬಂಧನ ಆಗ್ತೀನಿ ಅಂತ. ಮುಂಚೆ ಅರೆಸ್ಟ್ ಆಗಿಂದ ಮುಂಚೆ ಅವರೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲಪ್ಪ. ಏನೋ ಗೊತ್ತಿರ್ತದೆ, ನನಗಂತೂ ಗೊತ್ತಿಲ್ಲ. ಈ ವಿಚಾರನೇ ಗೊತ್ತಿಲ್ಲ ನನಗೆ. ಈಗ ಏರ್ಪೋರ್ಟಲ್ಲಿ ಯಾರು ನಿಮ್ಮ ಟಿ ವಿ ಯಾರು ಪ್ರಶ್ನೆ ಕೇಳಿದ್ರು ಅಷ್ಟೇ, ತಿಳಿದುಬಿಟ್ಟು ಮಾತಾಡ್ತೀನಿ. ನಾನು ಯಾವುದೂ ಅದ್ರ ಬಗ್ಗೆ ಇನ್ನು ಮಾಹಿತಿ ತೆಗೆದುಕೊಂಡು ಹೋಗಿಲ್ಲ. ಬಟ್ ಇಂಥ ವಿಚಾರ ಎಲ್ಲ ಬಿ ಜೆ ಪಿಯವರೇ ಇದನ್ನು ರಿಯಾಕ್ಟ್ ಮಾಡಬೇಕು. ಬಿ ಜೆ ಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಇನ್ನೆಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡಬೇಕು. ಸರ್, ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ ಶಾಸಕರು. ಈ ರೀತಿ ಒಬ್ಬರು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪೋ ಮಾತಾಡೋದಕ್ಕೆ ಅದಕ್ಕೆ ಇವರೆಲ್ಲ ಮಾತಾಡಬೇಕು. ಆ ಸಮುದಾಯದ ಮುಖ್ಯಸ್ಥರುಗಳು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡಬೇಕು. ಇದ್ರ ಬಗ್ಗೆ ಏನು ಅಭಿಪ್ರಾಯ, ಒಳ್ಳೆಯದು ಕೆಟ್ಟದ್ದು, ಅವರೆಲ್ಲ ಮಾರ್ಗದರ್ಶನ ಕೊಡಬೇಕು. ಸರಿ ಅಂದರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಇಷ್ಟೇ. ಸರ್, ನನ್ನ ಧ್ವನಿನೇ ಅಲ್ಲ, ಬಂಧನ ಮಾಡೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಪಾಪ. ಎಲ್ಲ ನನಗೆ ಐ ಡೋಂಟ್ ನೋ. ನನಗೇನು ಗೊತ್ತಿದೆ, ನೀವು ಪೇಪರ್ಲಿ ಏನು ಬರೆದಿರ್ತೀರಿ, ಟಿ ವಿಲಿ ಏನು ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನು ನಾನು ಮಾಹಿತಿ ತಿಳ್ಕೊತೀನಿ, ತಿಳ್ಕೊಂಡು ನಾನು ಊರಲ್ಲಿ ಇರಲಿಲ್ಲ. ಈಗ ಏನಪ್ಪ ನೀವು ಬಂದು ಮಧ್ಯರಾತ್ರಿ 4 ಗಂಟೆಗೆ 3:15 ಗಂಟೆಗೆ ಕಾಯ್ಕೊಂಡಿದ್ದೆ ನಾನು ಭೇಟಿ ಮಾಡಿದ್ದೆ. ಈ ಬೆಳಗ್ಗೆ ಕ್ಯಾಬಿನೆಟ್ ಇದೆ, ಗುಲ್ಬರ್ಗಾಗೆ ಹೋಗ್ಬೇಕು 7 ಗಂಟೆಗೆ. ನಾನು ನಿಮ್ಗೆ ಗೌರವ ಕೊಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಇವರು ಜಾಸ್ತಿ ಕುಮ್ಮಕ್ಕು ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯಶೋಧನಾ ಸಮಿತಿ ಅಂತ. ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವರೆಲ್ಲ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಎಂ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್? ಅದ್ರಿ ನಮ್ಮ ಪಾರ್ಟಿ ಲೀಡರ್ನ ನಾನು ಭೇಟಿ ಮಾಡೋಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನು ಮಾತುಕತೆ ಆಯ್ತು ಅನ್ನೋದು ಸಿಎಂ ಬಗ್ಗೆ ನಿಮ್ಮ ಹತ್ರ ಹೇಳ್ತಾರಾ? ನಿಮ್ಮ ಹತ್ರ ಹೇಳ್ತಾರಾ? ಏನು ಖುಷಿಯಲ್ಲಪ್ಪ. ಒಂದು ನನ್ನ ಲೀಡ್ರು ಅವರು, ನಮ್ಮ ಲೀಡ್ರ್ ನಾನು ಭೇಟಿ ಮಾಡೋಕ್ಕೆ ನಾನೇನು ಮಾತಾಡ್ತೀನಿ? ನಮ್ಮ ಲೀಡರ್ ಹತ್ರ ಏನು ಮಾತಾಡ್ತೀನಿ, ನಮ್ಮ ತಮ್ಮನ ಹತ್ರ ಏನು ಮಾತಾಡ್ತೀನಿ, ತಂಗಿ ತವ ಏನು ಮಾತಾಡ್ತೀನಿ, ನಮ್ಮ ಮನೆಯವ್ರ ಹತ್ರ ಏನು ಮಾತಾಡ್ತೀನಿ, ನಮ್ಮ ಫ್ಯಾಮಿಲಿ ತವ ಏನು ಮಾತಾಡ್ತೀನಿ, ಅವೆಲ್ಲ ನಿಮ್ಗೆ ಹೇಳ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ. ರಾಜ್ಯದ ರಾಜಕಾರಣ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಂತ ಸರ್? ಅಷ್ಟೇ. ಒಳ್ಳೆದಾಗಲಿ, ನಡೀರಿ. ನಿಮಗೆಲ್ಲ ಕರ್ನಾಟಕ ಗುಲ್ಬರ್ಗಾ ವಿಮೋಚನಾ ದಿನ ಆಚರಣೆ ಮಾಡೋಣ. ನಡೀರಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.